ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯ ರಾಜಕೀಯದಲ್ಲಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂಥ CM ಫೈಟ್ ಮತ್ತೆ ಶುರುವಾಗಿದೆ. ಅದರಲ್ಲೂ ಕೂಡ DCM DK ಶಿವಕುಮಾರ್ ವರ್ಸಸ್ ಯತೀಂದ್ರ ಸಿದ್ದರಾಮಯ್ಯ ಅನ್ನುವಂಥ ಕಾಳಗ ಏರ್ಪಟ್ಟಿದೆ. ಹೌದು, ಇಷ್ಟು ದಿನಗಳ ಕಾಲ ಏನು CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ಸಾಕಷ್ಟು ನಾಯಕತ್ವದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸಂಧಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಪದೇ ಪದೇ ಯತೀಂದ್ರ ಅವರು ಹೇಳಿಕೆಗಳನ್ನು ನೀಡ್ತಾ ಇದ್ದರು. ಅದಕ್ಕೆ ಕೌಂಟರ್ ಆಗಿ DCM DK ಶಿವಕುಮಾರ್ ಅವರ ಪರ ಕೆಲವೊಂದಿಷ್ಟು ಶಾಸಕರು ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಿದ್ರು. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಖಡಕ್ ಸೂಚನೆಯನ್ನು ನೀಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಖುದ್ದು ಯಾವುದೇ ನಾಯಕರು ಹೇಳಿಕೆಗಳನ್ನ ಕೊಡಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಜಂಟಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ. ಶಾಸಕರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದರು. ಜೊತೆಗೆ ಖುದ್ದು DCM DK ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಗೇಮ್ಗಳನ್ನು ಆಡುವ ಮೂಲಕ ತಮ್ಮ ಒಂದು CM ಕನಸನ್ನು ಮುಂದುವರಿಸಿದರು. ಆದರೆ ಇವತ್ತು DCM DK ಶಿವಕುಮಾರ್ ಅವರ ಹೇಳಿಕೆಗಳು ಮತ್ತು ಅವರ ಬಣದ ಹೇಳಿಕೆಗಳಿಗೆ ಕೌಂಟರ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಒಂದು ಸೂಕ್ತವಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ, ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, 5 ವರ್ಷ ನಮ್ಮಪ್ಪ ಅವರೇ CM ಆಗಿರ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು DCM DK ಶಿವಕುಮಾರ್ ಅವರ ಕೆಂಗಣ್ಣಿಗೆ ಗುರಿಯಾಗುವಂಥ ಹೇಳಿಕೆಯಾಗಿದೆ. ಜೊತೆಗೆ DCM DK ಶಿವಕುಮಾರ್ ಅವರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಬೆಳಗಾವಿಯಲ್ಲೂ ಕೂಡ ಪದೇ ಪದೇ DCM DK ಶಿವಕುಮಾರ್ ಅವರು ಈ ಒಂದು ಹೇಳಿಕೆಗಳನ್ನು ಕೇಳಿ ಬರ್ತಿರೋದ್ರಿಂದ ಸಾಕಷ್ಟು ಸೈಲೆಂಟ್ ಆಗಿದ್ದುಕೊಂಡೇ ಒಂದು ಅಸಮಾಧಾನವನ್ನು ಹೊರ ಆಗ್ತಾ ಇದ್ರು. ತಮ್ಮ ಬಣದ ಶಾಸಕರ ಜೊತೆಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡುವ ಮೂಲಕ ಯಾರೂ ಕೂಡ ಹೇಳಿಕೆಗಳನ್ನ ಕೊಡಬೇಡಿ, ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ, ಅವ್ರ ಮೇಲೂ ಕೂಡ ಕ್ರಮವನ್ನು ಮಾಡುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಹೀಗಾಗಿ ಕೆಲವೊಂದಿಷ್ಟು ಶಾಸಕರು ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಿರಲಿಲ್ಲ. DCM DK ಶಿವಕುಮಾರವಾಗಿ ಪ್ರಬಲವಾಗಿ ಮಾತಾಡ್ತಿದ್ದಂಥ ಬಸವರಾಜ್ ಶಿವಗಂಗಾ, ಮಿಕ್ವಾಲ್ ಆಗಿರ್ಬೋದು, ಮದ್ದೂರ ಉದಯ್ ಕುಮಾರ್ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಆಗಿರ್ಬೋದು ಸೇರಿದಂತೆ ಹಲವಾರು ಶಾಸಕರು DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂಥವರು ಯಾರೂ ಕೂಡ ಹೇಳಿಕೆಗಳನ್ನ ಕೊಡ್ತಿರಲಿಲ್ಲ. ಆದರೆ ಇವತ್ತು ಯತೀಂದ್ರ ಅವರು ನೀಡಿರುವಂಥ ಹೇಳಿಕೆಯಿಂದಾಗಿ ಮತ್ತಷ್ಟು ಬಡದಾಟ, ಬಣ ಪಾಲಿಟಿಕ್ಸ್ ಜೋರಾಗುವಂಥದ್ದು. ಯಾಕಂದರೆ DCM DK ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರೆಲ್ಲರೂ ಕೂಡ DCM DK ಶಿವಕುಮಾರ್ CM ಆಗಲೇಬೇಕನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ತ್ಯಾಗ ಮಾಡಬೇಕು, CM ಸಿದ್ದರಾಮಯ್ಯ ಅವರೇ DCM DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡಬೇಕು, ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋಂಥದ್ದೊಂದು ಒತ್ತಡವನ್ನು ಹೇರುವಂಥ ಕೆಲಸವನ್ನು ಹೈಕಮಾಂಡ್ಗೆ ಮಾಡುವಂಥ ಕೆಲಸಕ್ಕೆ ಇದೀಗ ಶಾಸಕರ ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಜೊತೆಗೆ ವಿದೇಶ ಪ್ರವಾಸವನ್ನು ಕೈಗೊಂಡು ತಮ್ಮ ಒಂದು ಒತ್ತಡ ಇರುವಂಥ ಕೆಲಸ, ಒಗ್ಗಟ್ಟು ಪ್ರದರ್ಶನ ಮಾಡುವಂಥ ಕೆಲಸ, ಜೊತೆಗೆ DCM DK ಶಿವಕುಮಾರ್ ಅವರನ್ನು CM ಮಾಡಲೇಬೇಕು, ಅದಕ್ಕೆ ನಾವೆಲ್ಲರೂ ರೆಡಿಯಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೂ ಕೂಡ ಕೆಲವೊಂದಿಷ್ಟು ಶಾಸಕರು ಮುಂದಾಗ್ತಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಅವರು ಹೇಳಿರುವಂಥ ಈ ಒಂದು ಹೇಳಿಕೆ ಮತ್ತಷ್ಟು ಪವರ್ ಶೇರಿಂಗ್ ಫೈಟ್ಗೆ ಪುಷ್ಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮಪ್ಪ ಅವರೇ 5 ವರ್ಷ ಸಂಪೂರ್ಣವಾದಿಯಾಗಿ CM ಆಗಿರ್ತಾರೆ ಅನ್ನುವಂಥ ಹೇಳಿಕೆಯನ್ನು ನೀಡಿರುವುದಕ್ಕೆ DCM DK ಶಿವಕುಮಾರ್ ಅವರು ಕೂಡ ಯತೀಂದ್ರ ಅವರೇ ಹೈಕಮಾಂಡ್, CM ಸಿದ್ದರಾಮಯ್ಯ, ಯತೀಂದ್ರ ಅವರು ಹೇಳಿದ್ದನ್ನು ನಾವು ಕೇಳ್ತೇವೆ, ಪಕ್ಷದ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದರೆಲ್ಲವನ್ನೂ ಕೂಡ ಮೀರಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಹಾಗಾದರೆ ಅವರೇ ನಮಗೆ ಹೈಕಮಾಂಡ್, ಅವರು ಹೇಳಿದಂತೆ ನಾವು ಕೇಳೋಣ ಬಿಡಿ ಅನ್ನುವಂಥ ಒಂದು ಅಸಮಾಧಾನದ ಮಾತನ್ನು ಇವತ್ತು ಮಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿರುವಂಥದ್ದು. ಹೀಗಾಗಿ DCM DK ಶಿವಕುಮಾರ್ ಅವರ ಹೇಳಿಕೆಯ ಹಿಂದೆ ಯಾವ ರೀತಿ ಒಂದು ಅಸಮಾಧಾನ ಇದೆ, ಜೊತೆಗೆ ಹೈಕಮಾಂಡ್ ನಾಯಕರು ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟಿದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮ ಕೂಡ ಇಲ್ಲಿಯವರೆಗೂ ಆಗಿಲ್ಲ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು DCM DK ಶಿವಕುಮಾರ್ ಪರ ಇರುವಂಥ ಶಾಸಕರು ಅಸಮಾಧಾನವನ್ನು ಹೊರ ಹಾಕಿದ್ರು. ನಾವು ಮಾಡಿದರೆ ಬಲಾತ್ಕಾರ ಆಗುತ್ತೆ, ಅವರು ಮಾಡಿದರೆ ಚಮತ್ಕಾರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಕ್ಬಾಲ್ ಹುಸೇನ್ ಅವರು ಕೂಡ ಅಸಮಾಧಾನವನ್ನು ಬೆಳಗಾವಿಯಲ್ಲಿ ಹೊರ ಹಾಕಿದರು. ಹೀಗಾಗಿ ಯತೀಂದ್ರ ಅವರು ನೀಡ್ತಿರುವಂಥ ಹೇಳಿಕೆಗಳಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ. ಇದರ ಹಿಂದೆ CM ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥ ಒಂದು ಭಯ, ಆತಂಕ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ DCM DK ಶಿವಕುಮಾರ್ ಅವರ ಬಣದ ಶಾಸಕರು ಪ್ರಶ್ನೆ ಮಾಡಿದರು. ಹೀಗಾಗಿ ಈ ಎಲ್ಲ ವಿಚಾರಗಳ ಇಟ್ಕೊಂಡು ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿದರು. ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿರುವಂಥದ್ದು ಒಂದು ಕಡೆ DCM DK ಶಿವಕುಮಾರ್ ಬಣದ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ
ನಡೀತಿರುವಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕೆಲವೊಂದಿಷ್ಟು ಸಚಿವರು ಶಾಸಕರು ಇದ್ದಾರೆ. ಸರ್ಕಾರ 3ನೇ ವರ್ಷದ ಅವಧಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಗಳು ಮತ್ತು ಪವರ್ ಶೇರಿಂಗ್ ಫೈಟ್ ನಡುವೆ ನಡೀತಿರುವಂಥ ಪಾಲಿಟಿಕ್ಸ್ಗೆ ಯಾವ ರೀತಿ ಹೈಕಮಾಂಡ್ ಬ್ರೇಕ್ ಹಾಕತ್ತೆ, ಜೊತೆಗೆ ಯತೀಂದ್ರ ಅವರ ಮೇಲೆ ಹೈಕಮಾಂಡ್ ನಾಯಕರು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ, DCM DK ಶಿವಕುಮಾರ್ ಅವರಿಗೆ CM ಆಗುವಂಥ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡುತ್ತಾ ಅನ್ನುವಂಥ ಚರ್ಚೆ ಜೋರಾಗಿ ಶುರು ಆಗ್ತಾ ಇದೆ. ಜೊತೆಗೆ ಬಜೆಟ್ ಅಧಿವೇಶನಕ್ಕೆ CM ಸಿದ್ದರಾಮಯ್ಯ ತಯಾರಿಯನ್ನು ಮಾಡಿಕೊಳ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಚರ್ಚೆ ಹುಟ್ಟು ಹಾಕಿದ್ರಿಂದ ಈ ಒಂದು ವಿಚಾರ ಬಜೆಟ್ ಬಳಿಕ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ, CM ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಈ ಒಂದು ಚರ್ಚೆ ಅವಕಾಶವನ್ನು ಮಾಡಿಕೊಡುತ್ತಾ ಅಥವಾ ಸಚಿವ ಸಂಪುಟ ಪುನರಚನೆಯ ಒಂದು ಅವಕಾಶ ಮಾಡಿಕೊಡುವ ಮೂಲಕ CM ಸಿದ್ದರಾಮಯ್ಯ ಮತ್ತೆ 2 ವರ್ಷ ಕಂಟಿನ್ಯೂ ಆಗ್ತಾರಾ, DCM DK ಶಿವಕುಮಾರ್ ಅವರು ತಮ್ಮ ಒಂದು ಪಟ್ಟನ್ನು ಬಿಗಿ ಹಿಡಿದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇವತ್ತು ನೀಡಿರುವಂಥ ಯತೀಂದ್ರ ಅವರ ಹೇಳಿಕೆ DCM DK ಶಿವಕುಮಾರ್ ಅವರ ಆಕ್ರೋಶ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ DCM ವರ್ಸಸ್ ಯತೀಂದ್ರ ಸಿದ್ದರಾಮಯ್ಯ ಅನ್ನುವಂಥ ಒಂದು ಫೈಟ್ಗೆ ಮುನ್ನುಡಿಯನ್ನು ಬರೆದಿದೆ. ಈ ವಿಚಾರವನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ ಮತ್ತು ಈ ಒಂದು ಮುಸುಕಿನ ಗುದ್ದಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.